ನಮಸ್ಕಾರ ವೀಕ್ಷಕರೇ. ಸೂರ್ಯನಲ್ಲಿ ಮೇಜರ್ ಆಗಿ ಬದಲಾವಣೆಗಳಾಗ್ತಾ ಇದೆ. ರೀಸೆಂಟ್ ಆಗಿ ಅದರಿಂದ ಎಫೆಕ್ಟ್ ಭೂಮಿ ಮೇಲೆ ನಾವು ನೋಡ್ತಾ ಇದೀವಿ. ಅದ್ರ ಜೊತೆ ಇನ್ನ ಮೇಜರ್ ಬದಲಾವಣೆಗಳು ಸೂರ್ಯನಲ್ಲಿ ಆಗ್ತಾ ಇದೆ. ಅದನ್ನ ಜಿಯೋಫಿಸಿಸ್ಟ್ ಅನ್ನೋ ಈ ವ್ಯಕ್ತಿ ತಿಳಿಸ್ತಾನೆ ಇರ್ತಾರೆ ಅವಾಗ. ಈಗ ತಿಳಿಸ್ತಾ ಇರುವಂತ ಈ ಕರೋನಲ್ ವೋಲ್ ಏನಿದೆ, ಇದರಿಂದ ಸೋಲಾರ್ ಆಕ್ಟಿವಿಟಿ ಅನ್ನೋದು ಜಾಸ್ತಿ ಫಾಸ್ಟ್ ಆಗಿ ಆಗ್ತಾ ಇದೆ. ಅದರಿಂದ ಸೋಲಾರ್ ಸ್ಟೋಮ್ಸ್ ಗಳು ರಿಲೀಸ್ ಆಗ್ತಾ ಇದೆ. ಇದೇನ್ ಮಾಡುತ್ತೆ ಅಂದ್ರೆ ಭೂಮಿ ಮೇಲೆ ಅರ್ತ್ ಕ್ವೇಕ್ ಗಳನ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಈಗ ಎಷ್ಟೋ ಕಡೆ ಅರ್ತ್ ಕ್ವೇಕ್ ಗಳು ಆಗುತ್ತೆ. ಅದರಲ್ಲೂ ಈಗ ರೀಸೆಂಟ್ ಆಗಿ ಆಗಿರುವಂತ ಈ ಇನ್ಸಿಡೆಂಟ್ ಇಂದ ಈ ಡಿಸೆಂಬರ್ 3ನೇ ತಾರೀಕಿಂದ 15ನೇ ತಾರೀಕು ತನಕ ಭೂಮಿ ಮೇಲೆ ಅರ್ತ್ ಕ್ವೇಕ್ ಗಳು ಜಾಸ್ತಿ ಆಗುತ್ತೆ. ರೀಸೆಂಟ್ ಆಗಿ ಒಂದು ಸ್ಟಡಿ ಹೇಳ್ತು, ಇಂಡಿಯಾ ಸುತ್ತಮುತ್ತ ಕೂಡ ಇಂಥದ್ದಾಗೋ ಚಾನ್ಸಸ್ ಇದೆ. ಭೂಮಿ ಮೇಲೆ ಸೂರ್ಯನಿಂದ ಆಗುವಂತ ಇಂಪ್ಯಾಕ್ಟ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಆಗೋ ಇಂಪ್ಯಾಕ್ಟ್ ಏನಿದೆ, ಇದರಿಂದ ಭೂಮಿ ಮೇಲೆ ಕೆಲವಷ್ಟು ಕಡೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ಗಳು ಫಾಸ್ಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಗುತ್ತೆ, ಇನ್ನು ಭೂಮಿ ಒಳಗಡೆ ಇರೋ ಲಾವಾ ಮೂವ್ಮೆಂಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಓವರ್ ಆಲ್ ಆಗಿ ಇದರಿಂದ ಅರ್ತ್ ಕ್ವೇಕ್ಗಳು ಜಾಸ್ತಿ ಆಗುತ್ತೆ. ರೀಸೆಂಟ್ ಆಗಿ ಸ್ಟಡಿ ಮಾಡಿರೋ ರಿಪೋರ್ಟ್ಗಳ ಪ್ರಕಾರ ಅದರಲ್ಲೂ ಈ ರಿಂಗ್ ಆಫ್ ಫೈರ್ ಏರಿಯಾ ಏನಿದೆ, ಈ ಸರೌಂಡಿಂಗ್ ಅಲ್ಲಿ ಇರುವಂತ ಕಂಟ್ರಿಗಳಲ್ಲಿ ಅರ್ತ್ ಕ್ವೇಕ್ ಆಗುತ್ತೆ ಇನ್ನೊಂದು 15 ಡೇಸ್ ಒಳಗಡೆ ಅಂತ ಒಂದು ಲೆಕ್ಕಾಚಾರ ಹೇಳಿದರೆ. ಒಂದು 5-10 ದಿನ ವೇರಿಯೇಷನ್ ಆಗ್ಬೋದು. ಯಾಕೆ ಅಂದ್ರೆ ಸೂರ್ಯನಿಂದ ರಿಲೀಸ್ ಆಗುವಂತಹ ವೇವ್ಸ್ ಗಳು ಭೂಮಿ ತಲುಪೋದಕ್ಕೆ ಕೆಲವಷ್ಟು ದಿನ ತಗೋಬಹುದಾಗಿರೋದ್ರಿಂದ ಅದು ತುಂಬಾ ಫಾಸ್ಟ್ ಆಗಿ ಬಂದು ತಲುಪಿದ್ರೆ ಯಾವ ಭಾಗಕ್ಕೆ ತಟ್ಟುತ್ತೋ ಆ ಭಾಗದಲ್ಲಿ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ತುಂಬಾ ಫಾಸ್ಟ್ ಆಗಿ ಬಂದ್ರೆ ಇನ್ನೊಂದು 10-15 ಡೇಸ್ 15ನೇ ತಾರೀಕು ಒಳಗೆ ಇಂಪ್ಯಾಕ್ಟ್ ಆಗ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಒಂದು 5-10 ದಿನ ವೇರಿಯೇಷನ್ ಆಗ್ಬೋದು. ಸ್ಪೀಡ್ ಕಡಿಮೆ ಆಗಿದ್ರೆ ಅಂತ ಇಂಪ್ಯಾಕ್ಟ್ ಗಳು ಭೂಮಿಗೆ ಆಗೋದು ಕಡಿಮೆ. ಅರ್ತ್ ಕ್ವೇಕ್ ಆಗುತ್ತೆ, ಬಟ್ 3.44 ಮ್ಯಾಗ್ನಿಟ್ಯೂಡ್ ಅಲ್ಲಿ ಅರ್ತ್ ಕ್ವೇಕ್ ಆಗುತ್ತೆ. ಅಷ್ಟೊಂದು ಇಂಪ್ಯಾಕ್ಟ್ ಎಲ್ಲೂ ಆಗೋದಿಲ್ಲ. ಅದೇ ಫಾಸ್ಟ್ ಆಗಿ ಬಂದು ತಟ್ಟು ಅಂದ್ರೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಅರೌಂಡ್ 6.5 7 ಮ್ಯಾಗ್ನಿಟ್ಯೂಡ್ ತನಕ ಅರ್ತ್ ಕ್ವೇಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಇದು ತಿಳಿಸ್ತಾ ಇರೋದು. ಆ ಸೂರ್ಯನಿಂದ ರಿಲೀಸ್ ಆಗಿರೋ ಮೇಜರ್ ವೇವ್ ಏನಿದೆ, ಆ ವೇವ್ ಭೂಮಿಗೆ ರೀಚ್ ಆಗೋದಕ್ಕೆ ಕೆಲವಷ್ಟು ದಿನಗಳು ತಗೊಳುತ್ತೆ, ಕಾಯೋಣ. ಬಟ್ ಆದ್ರೆ ಅರ್ತ್ ಕ್ವೇಕ್ ಸಿನಾರಿಯೋ ಅನ್ನೋದು ಈಗ ಆಗೋ ಸಂಭವ ಇದೆ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಈ ತರದ ಎಷ್ಟೋ ವಿಷಯಗಳನ್ನ ಈ ವ್ಯಕ್ತಿ ಕೂಡ ತಿಳಿಸ್ತಾ ಇರ್ತಾರೆ. ನೋಡೋರು ಇವರ ವಿಡಿಯೋಗಳನ್ನ ನೋಡ್ಬೋದು. ಅವ್ರು ತಿಳಿಸಿರೋ ಟೈಮ್ನಲ್ಲಿ ಆಸ್ಪಾಸ್ನಲ್ಲಿ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಅರ್ತ್ ಕ್ವೇಕ್ಗಳಾಗಿದೆ, ಸುನಾಮಿಗಳು ಲೈಟ್ ಆಗಿ ಬಂದು ಹೋಗಿದೆ, ಭೂಮಿನಲ್ಲಿ ಬದಲಾವಣೆಗಳಾಗಿದೆ. ಅದನ್ನ ಈಗ ಮತ್ತೆ ಅವರು ಎಕ್ಸ್ಪ್ರೆಸ್ ಮಾಡಿ ತಿಳಿಸ್ತಾ ಇರೋದು ಸೂರ್ಯನಿಂದ ಮೆಗಾ ಒಂದು ರಿಲೀಸ್ ಆಗಿದೆ ಸೋಲಾರ್ ಸ್ಟೋಮ್. ಆ ಮೆಗಾ ಸೋಲಾರ್ ಸ್ಟೋಮ್ ಇಂದ ಭೂಮಿಗೆ ಇಂಪ್ಯಾಕ್ಟ್ ಆಗುತ್ತೆ ವಿತಿನ್ 10-15 ಡೇಸ್ ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ರೆ ಸ್ವಲ್ಪ ವೇರಿಯೇಷನ್ ಇಟ್ಕೊಳ್ಳಿ. ಬಟ್ ಅರ್ತ್ ಕ್ವೇಕ್ಗಳಾಗುತ್ತೆ. ಅದನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಕಡಲ ತೀರದ ಜನ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ಭಾರತಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ಈಸ್ಟ್ ಝೋನ್ ಏನಿದೆ ಆ ಜಾಗದಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಚೆನ್ನೈ ಈ ಕಡೆ, ವಿಶಾಖಪಟ್ಟಣಂ, ಈ ಒಡಿಸ್ಸಾ ಈ ಸರೌಂಡಿಂಗ್ ಏನಿದೆ ಈ ಜಾಗದಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಕಡಲ ತೀರದಲ್ಲಿ ಅರ್ತ್ ಕ್ವೇಕ್ಗಳ ಝೋನ್ಗಳು ನಿಯರ್ ಬೈ ಇರೋದ್ರಿಂದ ಯಾವ ಮಟ್ಟಕ್ಕೆ ಬೇಕಾದ್ರೂ ಅರ್ತ್ ಕ್ವೇಕ್ ಆಗ್ಬೋದು. ಸಣ್ಣ ಪುಟ್ಟದಾಗಿ ಬಂದ್ರೆ ಸುನಾಮಿಗಳು ಬರ್ಬೋದು. ಯಾಕಂದ್ರೆ ಚಂಡಮಾರುತದ ಇಂಪ್ಯಾಕ್ಟ್ ಆಲ್ರೆಡಿ ಇದೆ, ಸುನಾಮಿಗಳು ಬರೋ ಚಾನ್ಸಸ್ ಇರುತ್ತೆ. ಅರ್ತ್ ಕ್ವೇಕ್ ಇಂದ 15ನೇ ತಾರೀಕು ತನಕ ಸ್ವಲ್ಪ ಎಚ್ಚರದಿಂದಿರಿ. ಅದೇನಾದ್ರೂ 15ನೇ ತಾರೀಕು ಆದಾಗ್ಲೂ ಭೂಮಿಗೆ ತಟ್ಟಿಲ್ಲ ಅಂದ್ರೆ ಆ ಸೋಲಾರ್ ಸ್ಟೋಮು ಅಂತ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬಟ್ ಆದ್ರೆ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ ಯಾವ ತರ ಇದೆ ಅಂದ್ರೆ ಇನ್ನ ಫಾಸ್ಟ್ ಆಗಿ, ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಫಾಸ್ಟ್ ಆಗಿ ಬೇರೆ ಬೇರೆ ಸೋಲಾರ್ ಸ್ಟೋಮ್ಗಳು ರಿಲೀಸ್ ಆಗುತ್ತೆ. ಅದ್ರ ಇಂಪ್ಯಾಕ್ಟ್ ಏನು ಬೇಕಾದ್ರೂ ಆಗ್ಬೋದು ಭೂಮಿಗೆ. ಕಾಯ್ತಾ ಇರಿ, ನೋಡೋಣ ಏನಾಗುತ್ತೆ. ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ನಮ್ಮ ಆಸ್ತಿ ಅಂತ ಉಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಟೈಮಲ್ಲಿ ಜೀವ ಉಳಿಸ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಕೊಳ್ಳಿ ಅನ್ನೋದೇ ಎಲ್ಲರೂ ತಿಳಿಸ್ತಾ ಇರೋದು. ಪ್ರಕೃತಿ ಮುಂದೆ ಯಾರು ಶಾಶ್ವತ ಅಲ್ಲ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಸೂರ್ಯ ಒನ್ ಟೈಮಲ್ಲಿ ನಮ್ಗೆ ಬೆಳಕು ಕೊಡ್ತಾ ಇದ್ದ, ಇವತ್ತು ಆ ಬೆಳಕು ನಮ್ಮನ್ನ ಕಿತ್ಕೊಳ್ಳೋ ಕೆಲಸ ಮಾಡುತ್ತೆ. ಏನ್ ಮಾಡೋದಕ್ಕಾಗೋದಿಲ್ಲ. ಅದೇ ಪ್ರಕೃತಿ ನಿಯಮ ನಲ್ಲಿ ಸಿದ್ಧ ಆಗಿರಿ ಅಷ್ಟೇ ಎಲ್ಲಾನು ಫೇಸ್ ಮಾಡೋದಕ್ಕೆ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.